ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾಡಿ ಹಾಕಿವ್ರಿ, ಬಿಸಿಲಂತ ಹಚ್ಚಿದ್ರು ಕೂಡ ಬಂದಿಲ್ಲ, ಬೆಳೆ ಏನಿಲ್ಲ, ನೀರಿಲ್ಲ ಒಳಗ, ಎಲ್ಲ ಲಾಸ್. ಎಲ್ಲ ಒಂದು 30,000 ರೂಪಾಯಿ 35,000 ಖರ್ಚು. ಬೇಸಿಗೆ ಫಲ ಕೂಡ ಇಲ್ಲ ನಮ್ಗೆ ಸತ್ಲಿ. ಮತ್ತೆ ಈ ಬೆಳೆ ಕೂಡ ಇಷ್ಟ ಆಗೈತೆ. ಮತ್ತೆ ಏನ್ ನೀರಿನ ವ್ಯವಸ್ಥೆ ಯಾವ್ದನ್ನ ಮಾಡಿದ್ರೆ ಬೇಸ್ ಸರ್ಕಾರ ಯಾವ್ದಿಲ್ರಿ, ಏನ್ ಸವಲತ್ತ ಮಾಡೋದು ಸರ್ಕಾರ. ನಮ್ಮ ಹೆಸರು ಹೇಮಣ್ಣ, ಗುಳದೇಮಣ್ಣ. ಒಂದು ನಿಟ್ಟೂರು. ಇವತ್ತು ತುಂಗಭದ್ರಾ ನದಿಗೆ ನೀರು ಇಲ್ದಿರೋ ಕಾರಣ ನಾವು ನೀರು ಬರ್ತವೆ ಅಂತೇಳಿ ನಂಬಿ 7 ತಿಂಗಳಿಗೆಲ್ಲ ಸಸಿ ಮಾಡಿ ಹಾಕಿ ಗದ್ದೆ ಚೆಂಬಿಟ್ಟು ಕೆಲವು ಚಂಬರ್ ಇಲ್ಲ, ಕೆಲವು ಚಂಬರ್ ಅದಾರ. ಆದರೆ 30ರಿಂದ 35,000 ಖರ್ಚು ಮಾಡ್ಯಾರ ಸರ್ಕಾರ. ಆದಷ್ಟು ಮಟ್ಟಿಗೆ 24 ನೀರು ಐತಿ. ಒಂದು ಬೆಳೆ ಒಂದು 10,000 ನೀರು ಬಿಟ್ಟರೆ ನಮ್ಮ ನದಿ ಬರುತ್ತೆ. ಅದರಿಂದ ನಾವು ಏನೋ ರೈತರು ಉಸಿರಾಡ್ತೇವೆ. ನಮಗೆ ಇವಾಗ ಸದ್ಯ ಸರಿಯಾಗಿ ಸಮಯಕ್ಕೆ 2 ಬೆಳೆ ನೀರು ಕೊಟ್ಬಿಟ್ರೆ ನಾವು ಸರ್ಕಾರದಿಂದ ಏನು ಕೇಳೋಕ್ಕಲ್ಲ. ಇವಾಗ ನೀರು ಇರಲಾದಿರೋ ಕಾರಣ ನಮಗೆ ಕಂಪಲ್ಸರಿಗೆ ಒಂದೊಂದು ಎಕರೆಗೆ 30,000ರಿಂದ 40,000 ರೂಪಾಯಿ ನಷ್ಟ ಪರಿಹಾರ ಸರ್ಕಾರ ಕೊಡಲೇಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಅದು ಒಂದು ವೇಳೆ ನಷ್ಟ ಪರಿಹಾರ ನಮ್ಗೆ ಏನಾದರೂ ಕೊಟ್ಟಿಲ್ಲ ಅಂದರೆ ರೈತರು ನಮಗೆ ಉಳಿಗಾಲಿಲ್ಲ. ಯಾಕಂದ್ರೆ ನಾವು ಭತ್ತನೇ ಬೆಳೆದಿಲ್ಲ ಅಂದ್ರೆ ನಾವು ಭತ್ತ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕೆ ಬರೋಂಗಿಲ್ಲ. ನಮಗೆ 40,000 ರೂಪಾಯಿ ಒಂದು ಎಕರೆ ನಷ್ಟ ಪರಿಹಾರ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂತಿದ್ವಿ. ಎಲ್ಲ ಹಚ್ಚಿ ಸಾರು, ಎಲ್ಲ ನೀರು ಎಲ್ಲ ಸಸಿ ಗೀಸಿ ಎಲ್ಲ ಕಳ್ಕೊಂಡು ಎಲ್ಲ ಬರೀ ಮನೆ ಸೇರ್ಕೊಂಡು. ಏನು ಹಚ್ಚಿರಪ್ಪ? ಎಲ್ಲ ಹಚ್ಚಿ ಸರ್. ಯಾವುದು ಸೋಲ? ಏನು ಖರ್ಚು ಮಾಡಿರಿ? ಎಕರೆಗೆ 5,000 ರೂಪಾಯಿ, 10,000, 5,000 ರೂಪಾಯಿ ಗೊಟ್ಟು ಹಾಕ್ರಿ ಖರ್ಚು. ಎಲ್ಲ ಬೀಜದ್ದು ಎಲ್ಲ 35,000 ಖರ್ಚು ಮಾಡ್ತಾರೆ ಎಕರೆಗೆ. ಒಳಗೆ ನೀರು ಅದಾವನಲ್ಲ? ಯಾವಾಗಿಲ್ಲ ಸರ್, ಎಲ್ಲ ಜಳ ಭತ್ತ ಐತ? ಎಲ್ಲ ಬೈತೇವೆ. ನೀರೀಗ ಬಂದಿಲ್ಲ ಅಂದ್ರೆ ಬೆಲೆ ಉಳಿತೈತಾ ನಿಮ್ಗೆ? ನೀರು ಬಂದ್ರೆ ಉಳಿತೇವೆ ಸರ್, ಉಳಿತೀವಿ ಸದ್ಯ ಬಂದ್ರೆ ವಾರ ಹೋದ್ರೆ ಇಲ್ಲ ಸರ್, ಏನೇನಿಲ್ಲ ಸರ್. ಏನೋ ಸ್ವಲ್ಪ ಹಾಕಿ ಸರ್, 6 ತಿಂಗಳಾಗ ಹಾಕಿವಿ ಸರ್. 7 ತಿಂಗಳ ನೀರು ಬಂದಿಲ್ಲ. ಮತ್ತೆ ಹಚ್ಚಂದ್ರೆ ಲಾಸ್ ಹಚ್ಚಿಬಿಟ್ಟು ಬರ್ತಾವ ಜನ ಅಲ್ಲಿ. ಮತ್ತೆ ಲಾಸ್ ಆಗ್ತಾವ ಸರ್. ಮತ್ತೆ ಏನ ಗೌರ್ಮೆಂಟ್ ಕಡೆಯಿಂದ ಏನನ್ನ ಪರಿಹಾರ ಆಗ್ಲಿಲ್ಲ, ನೀರು ಬಿಡಿಸಿದ್ರೆ ಒಳ್ಳೇದಾಗ್ತದೆ ಸರ್. ನಿಮ್ಮ ಹೆಸರಪ್ಪ? ಹೆಸರು ಬಸಪ್ಪ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.